ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಾವು ಗೆಲ್ಲುವ ವಿಶ್ವಾಸವಿದೆ. ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಹೌದು, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ನಾಳೆ ನಡೆಯಲಿದ್ದು, ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಈಗ ಕಿತ್ತೂರಿನಲ್ಲಿ ಮಲಪ್ರಭಾ ಒಂದು ರೀತಿ ಚುನಾವಣೆ ಕುಸ್ತಿ ತುಂಬಾ ಜೋರಾಗಿದೆ. ಎಲ್ಲ ಒಂದು ಕಡೆ ನಾಡಿದ್ದು ಒಂದು ರೀತಿ ಚುನಾವಣೆ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಒಂದು ಕಡೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು, ಚಂದ್ರ ಜಾರಕಿಹೊಳಿ ಅವರು ಮತ್ತು ವಿಠಲ್ ಅಗಲಿಕರ್ ಅವರ ನೇತೃತ್ವದಲ್ಲಿ ಒಂದು ರೀತಿ ಪುನಶ್ಚೇತನ ಪ್ಯಾನಲ್ಲು, ಮತ್ತೊಂದು ಕಡೆ ರೈತ ಸಂಘದ ಪ್ಯಾನಲ್ಲು, ಮತ್ತೊಂದು ಕಡೆ ನಾಸಿರ್ ಬಗನ್ ಅವರ ಪ್ಯಾನಲ್ಲು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಇನ್ನು ನಾಳೆ ಕೊನೆ ದಿನ ನಾಡಿದ್ದು ಚುನಾವಣೆ. ಮಾನ್ಯ ಶಾಸಕರು ಸಹ ಸಾಕಷ್ಟು ಬಿರುಸಿನ ಪ್ರಚಾರ ಮಾಡ್ತಾವ್ರೆ. ಏನು ಹೇಳ್ತಾರೆ ಸರ್? ನಮಸ್ತೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದು ರೀತಿ ಪುನಶ್ಚೇತನ ಪ್ಯಾನಲ್ ಮೂಲಕ ತಾವು ಸಹ ನಿಮ್ಮ ಅಭ್ಯರ್ಥಿ ಪರ ಸಾಕಷ್ಟು ಹಳ್ಳಿಗೂ ಹೋಗಿ ಮತದಾರರ ಒಂದು ರೀತಿ ಮನಸ್ಸು ಸೆಳೀತಾ ಇದ್ದೀರಾ. ಇದು ಚುನಾವಣೆ ಪ್ರಕ್ರಿಯೆ ಬಹುತೇಕ ಎಲ್ಲರದು ಈ ಫ್ಯಾಕ್ಟ್ರಿಯನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ವಿಚಾರದಿಂದ 3 ತಾಲೂಕಿನ ರೈತರ ಅಭ್ಯರ್ಥಿಗಳನ್ನ ಹಾಕಿದೆವು. ಬಹುತೇಕ 7-8 ತಾಲೂಕು ಬರ್ತಾವು. ಆದರೂ ಕೂಡ ಹೆಚ್ಚಿನ ವೋಟರ್ಸ್ ಇಲ್ಲಿರೋದ್ರಿಂದ ಎಲ್ಲರಿಗೂ ಅವಕಾಶಗಳನ್ನ ಈ 3 ತಾಲೂಕು ಮಂದಿಗೆ ಕೊಡಬೇಕು ಅನ್ನುವಂಥ ಇದನ್ನ ಇಟ್ಕೊಂಡು ಮಾಡಿದ್ದೆವು. ಅವ್ರಿಗೂ ಕೂಡ ಬೇರೆ ಬೇರೆ ಅವಕಾಶ ಸಿಕ್ಕಾಗ ಕೊಡಬೇಕು ಅನ್ನೋಂಥ ವಿಚಾರದಿಂದ 4, 5, 6 ಈ ಥರ ರ್ಯಾಂಡಮ್ ಆಗಿ ಮಾಡ್ಕೊಂಡು ಅಭ್ಯರ್ಥಿಗಳನ್ನ ಈ ಪುನಶ್ಚೇತನ ಪ್ಯಾನಲ್ದಲ್ಲಿ ಹಾಕ್ಕೊಂಡು ಈ ಫ್ಯಾಕ್ಟ್ರಿಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋಂಥ ವಿಚಾರದಿಂದ ಈ ಚುನಾವಣೆ ಎದುರಿಸ್ತೀವಿ. ಈಗ ತಾವು ಸಹ ಮೊದಲಿಂದನೂ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ನೋಡಿದ್ದೀರಾ, ಚಿಕ್ಕ ವಯಸ್ಸಾಗಿಂದನು. ಈ ರೀತಿ ಸ್ಪರ್ಧೆ, ಈ ರೀತಿ ತ್ರಿಕೋನ ಸ್ಪರ್ಧೆ, ಈ ರೀತಿ ತುರುಸಿನ ಸ್ಪರ್ಧೆ ಒಂದು ರೀತಿ ಮೊದಲೇನಾದ್ರು ಇತ್ತ ಸರ್? ಮೊದಲಿದ್ದು ಇದಕ್ಕಿಂತ ಭಾಳ ಜೋರಾಗಿ ಆದಂಥವು ಹಿಂಡಿದೆವು ಅಂತ ಅನ್ನಕ್ಕೆ ಸುಮಾರು ಒಂದು 2 ದಶಕಗಳ ಹಿಂದೆ ಭಾರಿ ಪೈಪೋಟಿ ಇದ್ದಂಥ ಸ್ಪರ್ಧೆ ಆಗಿತ್ತಿದ್ವಿ. ಈಗ ಒಂದು 2 ಪೀರಿಯಡ್ ಅಂತಂದ್ರೆ ಹೋದ ವರ್ಷ ಆಯಿತು, ಅದ್ರ ಹಿಂದಿನ ವರ್ಷ ಆಯಿತು, ಸ್ವಲ್ಪ ನಿರಾಸಕ್ತಿಯಿಂದ ನಡೀತು. ಆದರೂ ಕೂಡ ಈ ಚುನಾವಣೆ ಬಹುತೇಕ ಇದೊಂದು ದಿಕ್ಸೂಚಿ ಕೊಡುವಂಥ ಇದಾಗ್ತೈತೆ. ರೈತರು ಯಾವ ಥರ ನಿರ್ಧಾರ ತಗೋತಾರೋ ರೈತರಿಗೆ ಬಿಟ್ಕೊಟ್ಟಂಥದ್ದು. ಆದರೆ ಇದನ್ನು ಒಂದು ಅವಕಾಶ ಕೊಟ್ಟರೆ ಇನ್ನೇನು ಮತ್ತೆ ಒಂದು 2 ದಶಕಗಳ ಹಿಂದೆ ಈ ಫ್ಯಾಕ್ಟ್ರಿ ಯಾವ ಥರ ಓಡ್ತಿತ್ತು, ಇದಕ್ಕೆ ಇದ್ದಂಥ ಇತಿಹಾಸನ ಮಾತ್ರ ತೊಗೊಂಡ್ಬರ್ಬೇಕು ಅನ್ನುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಪ್ಯಾನಲ್ ಮಾಡೋಕ್ಕೆ. ಈಗ ಮೊದಲಿಂದಲೂ ಸಹ ಅಷ್ಟೇ, ಈಗ ಮಾನ್ಯ ಸಕ್ಕರೆ ಸಚಿವರ ಆದಿಯಾಗಿ ಒಂದು ರೀತಿ ಸಾಕಷ್ಟು ಭ್ರಷ್ಟಾಚಾರದ ಮಸಿ ಬೆತ್ತಿತ್ತು ಸರ್. ವಿಶೇಷವಾಗಿ ಈಗ ತಮ್ಮ ಪ್ಯಾನೆಲ್ ಬಂದರೆ ಆ ಒಂದು ಭ್ರಷ್ಟಾಚಾರದ ಮಸಿ ನಾವು ಹೋಗ್ಲಾಡ್ಸೋಕೆ ಪ್ರಯತ್ನ ಮಾಡ್ತೀರ? ಡೆಫಿನೆಟ್ಲಿ. ಯಾರು ಭ್ರಷ್ಟಾಚಾರ ಮಾಡಬೇಕಂತ ಎಲ್ಲರೂ ಇದನ್ನು ಮಾಡೋದಲ್ಲ. ಭ್ರಷ್ಟಾಚಾರ ಮಾಡಿದವ್ರು ಈಗ ಆಲ್ರೆಡಿ ಎನ್ಕ್ವೈರಿ ನಡೆಯತೈತಿ. ಯಾರು ತಪ್ಪಿಸ್ತಾರಿಗೆ ಶಿಕ್ಷೆ ಆಗುವಂಥದ್ದು ಇರತೈತಿ. ಬಟ್ ಎಲ್ಲರಿಗೂ ಅದನ್ನು ಅಲ್ಲಿ ಭ್ರಷ್ಟಾಚಾರ ಮಾಡ್ಬೇಕಂತ ಹೋಗುವಂಥದ್ದು ಇರೋದಲ್ಲ. ಬಟ್ ಯಾಕಂದರೆ ಇಲ್ಲಿ ಬಹುತೇಕ ಎಲ್ಲರೂ ಈ ಸಕ್ಕರೆ ಕಾರ್ಖಾನೆ ಮೇಲೆ ಅತಿಯಾದಂಥ ನಂಬಿಕೆ ಇಟ್ಟಂಥವ್ರು ಆಯಿತು, ಎಲ್ಲ ಕಬ್ಬು ಬೆಳೆಗಾರರು ಅದಾರ. ಒಮ್ಮೊಮ್ಮೆ ಆಗ್ತಿರ್ತಾವೆ, ಒಮ್ಮೊಮ್ಮೆ ಇದಲ್ಲ. ಬಟ್ ಅದಕ್ಕೆ ಅವಕಾಶ ಕೊಡಬಾರ್ದು ಯಾವುದೇ ರೀತಿ. ಈಗ ನಿಮ್ಮ ವಿರೋಧಿ ಪ್ಯಾನಲ್ಗಳು, ವಿಶೇಷವಾಗಿ ಒಂದು ಕಡೆ ರೈತ ಸಂಘ ಪ್ಯಾನಲ್ಗಳು, ಮತ್ತೊಂದು ಪ್ಯಾನಲ್ಲು ಖಾಸಗೀಕರಣ ಮಾಡಲಿಕ್ಕೆ ಬರ್ತಾವ್ರೆ. ವಿಶೇಷವಾಗಿ ನೀವು ಯಾವುದೇ ಕಾರಣಕ್ಕೂ ರೈತರು ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಡೆಫಿನೆಟ್ಲಿ ಖಾಸಗೀಕರಣ ಮಾಡೋ ಪ್ರಶ್ನೆನೇ ಬರೋಲ್ಲ. ಯಾಕಂದ್ರೆ ಬೇರೆ ಬೇರೆ ಝೋನ್ದಾಗ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅದಾವೆ. ನಮ್ಮ ಪರ್ಟಿಕ್ಯುಲರ್ಲಿ ಮಲಪ್ರಭಾ ಸಕ್ಕರೆ ಸಹಕಾರಿ ಕಾರ್ಖಾನೆ ಐತೆ, ರೈತರ ಪ್ರಬುದ್ಧರದ. ಯಾವುದೇ ಕಾರಣಕ್ಕೂ ಯಾವುದೇ ಆಡಳಿತ ಮಂಡಳಿ ಏನೋ ಮಾಡ್ತೈತೆ ಅಂದರೂ ಡೆಫಿನೆಟ್ ಆಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಒಂದೇದು ಆ ಉದ್ದೇಶ ಇಟ್ಕೊಂಡು ಯಾರೂ ಹೋಗಿ ಅಲ್ಲಿ ಒಳಗೆ ಹೊರಟೇ ಇಲ್ಲ. ಯಾವತ್ತೂ ಖಾಸಗೀಕರಣ ವಿರೋಧ ಮಾಡ್ಕೊತ ಬಂದಂಥವ್ರು ಅಂದ್ರೆ ಯಾವಾಗೂ ಬಂದೇ ಇಲ್ಲ, ಅಟೆಂಪ್ಟ ಬಂದಿಲ್ಲ ಇಲ್ಲಿ ಖಾಸಗೀಕರಣ ಮಾಡುವಂಥದ್ದು. ಮತ್ತು ಅದನ್ನೇನು ಹೊಸ ತಂದು ಖಾಸಗೀಕರಣ ಮಾಡೋದೈತಿ. ಇದನ್ನು ಉಳಿಸ್ಬೇಕು, ಸಹಕಾರಿ ರಂಗನ ಇದನ್ನು ಫ್ಯಾಕ್ಟ್ರಿ ಉಳಿಸ್ಬೇಕು ಅನ್ನೋ ಒಂದೇ ಒಂದು ಅಜೆಂಡ. ಖಾಸಗೀಕರಣ ಮಾಡೋದು ಆಯ್ತು, ಮತ್ತೊಂದಾಯ್ತು, ಇನ್ನೊಂದಾಯ್ತು ಮಾಡೋ ವಿಚಾರವೂ ಇಲ್ಲ. ಅದು ಬಂದ್ರೆ ನಾವು ಕೂಡ ಮೊದಲೇ ಅದು ವಿರೋಧ ವ್ಯಕ್ತಪಡಿಸೋದು ಅಂಥದ್ದೇನಾರು ಪ್ರಸಂಗ ಬಂದರೆ. ಈಗ ತಾವು ಹಾಲಿ ಆಡಳಿತ ಪಕ್ಷದ ಶಾಸಕರು ಸರ್. ವಿಶೇಷವಾಗಿ ತಾವಾಯ್ತು, ಖಾನಾಪುರ ಶಾಸಕ ವಿಠಲ್ ಅಗಲಿಕರ್ ಆಯಿತು, ಇವರೆಲ್ಲ ಸಾಕಷ್ಟು ಮುತುವರ್ಜಿ ಮಾಡ್ತಾ ಇದ್ದೀರಾ.
ಈ ಸಂದರ್ಭದಲ್ಲಿ ಹಾಲಿ ಇರ್ತಕ್ಕಂಥ ಇಲ್ಲಿ ಮಾಜಿ ಶಾಸಕರು ಇರ್ಬೋದು ಮತ್ತೆ ಸಂಸದರು ಯಾಕೆ ಸರ್ ಫ್ಯಾಕ್ಟ್ರಿ ಬಗ್ಗೆ ನಿರಾಸಕ್ತಿ? ಅವ್ರ ನಾ ಇನ್ನೊಬ್ಬರ ಬಗ್ಗೆ ನಾ ಮಾತಾಡಕ್ಕೆ ಅದು ಅವ್ರವ್ರ ವಿಚಾರ. ನಾನು ಈ ಕ್ಷೇತ್ರದ ಪ್ರತಿನಿಧಿ ಆಗಿದ್ದೀನಿ. ಅದಕ್ಕೆ ನನ್ನ ಕಡೆಯಿಂದ ಏನು ಸಹಾಯ ಮಾಡ್ಬೇಕು, ಆ ಫ್ಯಾಕ್ಟ್ರಿ ಉಳಿಸೋಕತ್ತು ಏನು ಮಾಡಬೇಕು ನಾ ಪ್ರಾಮಾಣಿಕವಾದ ಪ್ರಯತ್ನ ಮಾಡತ್ತೀನಿ. ಸರ್ಕಾರ ಮಟ್ಟದಲ್ಲಿ ಕೂಡ ಅದನ್ನು ಚರ್ಚೆ ಮಾಡಿದ್ದೀನಿ. ಸ್ವಲ್ಪ ಅದು ಫೈನಾನ್ಷಿಯಲ್ ಮ್ಯಾಟರ್ಸ್ ಇರೋದ್ರಿಂದ ಸ್ವಲ್ಪ ಮುಂದೆ ಹೊಂಟತಿ. ಸಕ್ಕರೆ ಸಚಿವರ ಜೊತೆನೂ ಮಾತಾಡಿದ್ದೆವು, ಚೀಫ್ ಮಿನಿಸ್ಟರ್ ಜೊತೆನೂ ಮಾತಾಡಿದ್ದೆವು. ಅದಕ್ಕೆ ಅದರದೇ ಆದಂಥ ಒಂದು ಸ್ವಲ್ಪ ನಾರ್ಮ್ಸ್ ಅದಾವೆ, ಆಡಿಟ್ ಅವನು ಕೂಡ ಒಂದು ರೀತಿಯಿಂದ ಸುಗಮವಾಗೋ ರೀತಿಯಲ್ಲಿ ಮಾಡಿಸಕತ್ತೀವಿ. ರಿಟಂತ ಏನು ಮ್ಯಾನಿಪುಲೇಟ್ ಮಾಡೋಕ್ಕೆ ಬರೋದಲ್ಲ, ಬಟ್ ಅದು ಆದಮೇಲೆ ನಮಗೆ ಮುಂದೆ ಏನಾರ ಮಾಡೋಕ್ಕೆ ಅವಕಾಶ ಐತಿ. ಈ ಪುನಶ್ಚೇತನ ಸಲುವಾಗಿ ದುಸ್ಥಿತಿಯಲ್ಲಿದ್ದಂಥ ಫ್ಯಾಕ್ಟ್ರಿ ಸ್ವಲ್ಪ ಸರ್ಕಾರದ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ರಿ ಅಂತ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಈಗ ಅವ್ರು ಹೇಳ್ತಾವ್ರೆ ಆಡಿಟ್ ಶೀಟೇ ಆಗಿಲ್ಲ, ಏನಾಗಿಲ್ಲ, ಯಾವ ರೀತಿ ಕೊಡ್ತಾರೆ, ಯಾವ ರೀತಿ ನಡೆಸ್ತಾರೆ, 2 ವರ್ಷದ ಆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಾವು ಯಾವ ರೀತಿ ನಡೆಸ್ತೀವಿ ಅಂದ್ರೆ ಅವ್ರು ಯಾವ ರೀತಿ ನಡೆಸ್ತಾರೆ ಸರಿ ಮಾಡತ್ತೇವೆ ಅಂತ ಹೇಳತ್ತನ್ನ. ಈಗ ನಮಗಾಗೋದಿಲ್ಲ ಅಂದ್ರೆ ಅವ್ರಿಗೆ ಆಗಿಬಿಡುತ್ತಾ? ಹೌದಿಲ್ಲ, ಆಡಿಟ್ ಆಗಿಲ್ಲ ಮಾಡ್ಸತ್ತೇವೆ. ಅದನ್ನು ಮಾಡಿಸಿ ಅದು ಏನಾರು ಇರಲಿ, ನುಕ್ಸಾನ್ ಇರಲಿ, ಲಾಭ ಇರಲಿ, ವಾಟ್ ಎವರ್ ಇಟ್ ಇಸ್, ಅದು ಇದ್ದಂಥದನ್ನು ಆಡಿಟ್ ಮಾಡಿಸಿ ಅದನ್ನು ಅದಕ್ಕೆ ಮತ್ತೆ ಏನು ಮಾಡ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಈಗ ನಾಡಿದ್ದು ಚುನಾವಣೆ, ವಿಶೇಷವಾಗಿ ಎಲ್ಲ ರೈತ ಬಾಂಧವರಿಗೆ ಮತ್ತೆ ಫ್ಯಾಕ್ಟ್ರಿಯ ಷೇರುದಾರರಿಗೆ ತಾವು ಏನು ಮನವಿ ಮಾಡ್ಕೊಳ್ತೀರಾ? ಮನವಿ ಸಾಕಷ್ಟು ಕಡೆ ಈಗ ಅದನ್ನೇ ಹೇಳತ್ತೇವೆ. ಸುಮಾರು 3 ಜನ ಕೂಡಿ ಈ ಒಂದೇ ಒಂದು ಅಜೆಂಡಾ, ಈ ಫ್ಯಾಕ್ಟ್ರಿಯನ್ನು ನಡೆಸಬೇಕು. ಅಟ್ಲೀಸ್ಟ್ ಇಲ್ಲಿ ಭಾಗದ ರೈತರಿಗೆ, ಯಾಕಂತಂದ್ರೆ ಈ ಭಾಳಷ್ಟು ಪ್ರೈವೇಟ್ ಫ್ಯಾಕ್ಟ್ರಿ ಮೇಲೆ ಅವಲಂಬಿತರಾಗಿಬಿಟ್ಟಿದ್ದೀವಿ. ಬೇರೆ ಬೇರೆ ಕಾರಣಗಳದಾವೆ. ಯಾಕಂದರೆ ಸರಿಯಾದ ಟೈಮಿಗೆ ಬಿಲ್ ಆಗಿಲ್ಲ, ಗ್ಯಾಂಗ್ಗಳ ಅವೈಲಬಿಲಿಟಿ ಆಗಿಲ್ಲ. ಈ ಭಾಗದಾಗ ಭಾಳಷ್ಟು ಸಣ್ಣ ಸಣ್ಣ ರೈತರು ಅದಾವೆ. ಅವ್ರು ವರ್ಷ ಇಡೀ ಕಬ್ಬು ಹಚ್ಚುವಂಥ ಮಂದಿ, ಪರ್ಟಿಕ್ಯುಲರ್ಲಿ ಒಂದು 10-12 ಊರವ್ರು. ಅವರ ಕಡಿದು ಒಂದು ಪವರ್ ಟಿಲ್ಲರ್ ಮುಖಾಂತರ, ಒಂದು ಚಕಡಿ ಮುಖಾಂತರ ಒಂದು 2 ಟನ್ 4 ಟನ್ 5 ಟನ್ ಅಂಥವ್ರಿಗೆ ಭಾಳಷ್ಟು ತೊಂದರೆ ಆಗೈತಿ. ಆ ತೊಂದರೆ ನಿವಾರಣೆ ಜೊತೆಗೆ ಮೊದಲ ಸುಮಾರು 4-5 6 ಲಕ್ಷ ಟನ್ವರೆಗೆ ಕ್ರಷಿಂಗ್ ಮಾಡಿದಂಥ ಕಾರ್ಖಾನೆ ಇದೇ ಕೆಪಾಸಿಟಿ ಇಟ್ಕೊಂಡು ಮಾಡಿದ್ದಾರೆ. ಬಟ್ ನಂಬರ್ ಆಫ್ ಕ್ರಷಿಂಗ್ ಡೇಸ್ ಹೆಚ್ಚಾಕಿದ್ವು. ಈಗ ಸ್ಪರ್ಧಾತ್ಮಕ ಟೈಮ್ನಲ್ಲಿ ಎಲ್ಲ ಫ್ಯಾಕ್ಟ್ರಿ ಕೆಪಾಸಿಟಿ ಹೆಚ್ಚಾಗಿದ್ದವು. ನಮ್ಮ ಫ್ಯಾಕ್ಟ್ರಿ ಕೆಪಾಸಿಟಿ ಅಷ್ಟೇ ಕುಂತೈತಿ. ಭಾಳ ಓಲ್ಡ್ ಮಷಿನರಿ ಐತಿ. ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಸ್ವಲ್ಪ ಕ್ರಷಿಂಗ್ ಕೆಪಾಸಿಟಿ ಹೆಚ್ಚು ಮಾಡ್ಕೊಂಡು, ಎಫಿಷಿಯನ್ಸಿ ಹೆಚ್ಚು ಮಾಡ್ಕೊಂಡು, ಅದಕ್ಕೆ ಕ್ರಷಿಂಗ್ ಸ್ವಲ್ಪ ಹೆಚ್ಚು ಮಾಡಿದ್ರೆ ಸ್ವಲ್ಪ ಲಾಭದಾಯಕ ಇದಕ್ಕೆ ಬರ್ತೈತೆ ಅನ್ನುವಂಥ ಆಶಾಭಾವನೆ ಈ ಹೊಸ ಪ್ಯಾನಲನ್ನು ಮಾಡಿದ್ದೀವಿ. ಎಲ್ಲ ರೈತರು ಇದಕ್ಕೆ ಸಹಕಾರ ಕೊಡ್ರಿ ಅಂತ ಹೇಳ್ತೀವಿ. ವಿಷ್ಣು ಶಾಸಕರಾದ್ರೆ ಗೊತ್ತಾಯ್ತಲ್ಲ, ಮಾನ್ಯ ಕಿತ್ತೂರು ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಭಿಪ್ರಾಯ. ನಮಸ್ಕಾರ. ಕಿತ್ತೂರು ರಾಜ್ಯ ಉಪಸಂಪಾದಕ ಬಸವರಾಜ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.